ಒಂದು ವಯಸ್ಸು ನಮ್ಮ ಧಾರ್ಮಿಕವಾಗಿ ಬಂದರೆ ಒಂದು ಮದುವೆ ವಯಸ್ಸು ಮೀರಿದೆ, ತಾವು ಯಾಕೆ ಇನ್ನೂ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಎಲ್ಲ ಹುಡುಗಿರ್ಗೂ ಕನಸಿರುತ್ತೆ ನನ್ಗೊಂದು ಕುಟುಂಬ ಬೇಕು ಅಂತ. ಅದು ನನ್ನ ಲೈಫಲ್ಲಿ ಟೈಮ್ ಸರಿಯಾಗಿ ಬಂದಿಲ್ಲ. ಮುಂದೆ ಬರುತ್ತೋ ಇಲ್ವೋ ನನ್ಗೆ ಅದು ಗೊತ್ತಿಲ್ಲ. ನೀವು 10 years ಬ್ಯಾಕೇನೆ ಒಂದು ಒಳ್ಳೆ ಸಿನಿಮಾ ರಂಗಕ್ಕೆ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರಿ. ಎಲ್ಲೋ ಒಂದು ಕಡೆ ದರ್ಶನ್ ಜೊತೆ ಸಿನಿಮಾ ಆ್ಯಕ್ಟ್ ಮಾಡ್ಲಿಕ್ಕೂ ಒಂದು ಪ್ರಪೋಸಲ್ ಸಿಕ್ಕಿತ್ತು ಅಂತ. ಶೂಟಿಂಗು ಆಯಿತು, ಒಂದಷ್ಟು ಟ್ರೈನಿಂಗು, ಫುಲ್ ಪ್ರಾಸೆಸ್ ಎಲ್ಲ ಆಯಿತು. ಬಟ್ ಒಂದು 13 ದಿನ ಶೂಟಿಂಗ್ ಆಯಿತು ಸರ್. ಅದು ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಕಂಪನಿನೋ ಅಥವಾ ಒಂದು ಜಾಬ್ ಮಾಡ್ಬೋದಿತ್ತಲ್ವ ತಾವು? ದುಡಿಮೆ ಮಾಡ್ಕೋಬೇಕು ಅಂತ ಒಂದಷ್ಟು ಪ್ರಯತ್ನಗಳನ್ನ ನಾನು ಹೋದ ವರ್ಷನೇ ಶುರು ಮಾಡಿದ್ದೀನಿ. ಅದಕ್ಕೂ ಬೇಕಾದಷ್ಟು ಅಡ್ಡಿಗಳಾಗಿದೆ. ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ನಿಮ್ಗೊಂದಷ್ಟು ಹೆಸರಿದೆ, ತಾವು ಮುಂಚೂಣಿಯಲ್ಲಿ ಇದ್ದೀರಿ. ನಿಮ್ಗೆ ಏನು ಅನ್ಸುತ್ತೆ ಪೊಲಿಟಿಕಲ್ ಅಂತ ಬಂದಾಗ? ಪಾಲಿಟಿಕ್ಸ್ಗೆ ಸರ್ ದುಡ್ಡು ಬೇಕು, ಅದು ನನ್ನ ಹತ್ರ ಇಲ್ಲ. ಅದು ಯಾವುದೋ ಒಂದು ಪಕ್ಷ ಕರೆದು ನೋಡ್ಕೋತೀವಿ ನೀವು ನಿಂತ್ಕೊಳ್ಳಮ್ಮ ಅಂತ ಅಂದ್ರೆ, ನಾವು ಸ್ವಂತ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಕ್ಕಾಗಿಲ್ಲ ಅಂತ ಅಂದ್ರೆ ನೀವು ಯಾರ ಮೇಲೆ ಡಿಪೆಂಡ್ ಆಗ್ತೀರಾ ಲೈಫಲ್ಲಿ? ಈಗ 36 ವರ್ಷದ ನಿಶಾ ತನ್ನ ಬದುಕಿನಲ್ಲಿ ಏನಾಗಬೇಕು ಅಂದ್ರೆ ನೆಕ್ಸ್ಟ್ ಕಷ್ಟ ಅದಕ್ಕೆ ಉತ್ತರ ಕೊಡೋದು. ಬಿಕಾಸ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. 21 ವರ್ಷದ ಸಿನಿಮಾ ನಂಟು ಮತ್ತೆ ಈಗ 36 ವರ್ಷದ ಆಕಸ್ಮಿಕವಾಗಿ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ನಿಶಾ ಮತ್ತೆ ಸಿನಿಮಾ ಇಲ್ಲ. ಕರಗದ ಮನೆ ಮತ್ತೆ ಬಿಸ್ಲಮ್ಮ ದೇವಸ್ಥಾನ ಪೂಜಾರಿಗಳಲ್ಲಿ ಕಂಪ್ಲೇಂಟ್ ಒಂದೇ ದಿವಸ 3 FIR ಆಗ್ತವೆ ಅವ್ರು ಹೊಡೆದಾಡ್ಕೊಂಡು. ನಿಮ್ಮ ಮನೆ ದೇವರಾಗಿರೋದ್ರಿಂದ ನೀವು ಅಲ್ಲಿ ಏನಾರು ಇಂಟರ್ಫಿಯರ್ ಆಗ್ತೀರಾ?